ಉಡುಪಿಯ ಹೆಬ್ರಿ ಬಳಿ ನಕ್ಸಲ್ ಎನ್ಕೌಂಟರ್ ನಡೆದಿದ್ದು ನಕ್ಸಲ್ ನಿಗ್ರಹ ಪಡೆಯಿಂದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. ವಿಕ್ರಮ್ ಗೌಡ ಸುಂದರಿ ತಂಡದ ಮೇಲೆ ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಸೀತಂ ಬೈಲ್ ಬಳಿ ವಿಕ್ರಮ್ ಗೌಡ ಹತ್ಯೆಗೈದಿದೆ ಎಎನ್ಎಫ್. ರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಎನ್ಕೌಂಟರ್ ಅನ್ನ ನಡೆಸಲಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಕ್ಸಲರು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಒಂದಷ್ಟು ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಒಂದಷ್ಟು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಕ್ಸಲ್ ನಿಗ್ರಹ ಪಡೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು. ಅದೇ ರೀತಿಯಾಗಿ ಸೀತಂ ಬೈಲು ಬಳಿ ವಿಕ್ರಮ್ ಗೌಡನನ್ನ ಹತ್ಯೆಗೈದಿದೆ ಎಎನ್ಎಫ್. ರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಎನ್ಕೌಂಟರ್ ಮಾಡಲಾಗಿದೆ. ಎಎನ್ಎಫ್ ಜಿತೇಂದ್ರ ಟೀಮ್ನಿಂದ ಕಾರ್ಯಾಚರಣೆ ಮಾಡಲಾಗಿದ್ದು ವಿಕ್ರಮ್ ಜೊತೆಗಿದ್ದ 4 ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಈ 4 ಎಸ್ಕೇಪ್ ಆಗಿದ್ದಾರೆ. ವಿಕ್ರಮ್ ಗೌಡ ಜೊತೆಗಿದ್ದವರಿಗೆ ಈಗ ಶೋಧವನ್ನ ಮುಂದುವರಿಸಿದ್ದಾರೆ ಎಎನ್ಎಫ್ ಅಧಿಕಾರಿಗಳು. ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆನೆ ನಕ್ಸಲ್ ನಿಗ್ರಹ ದಳದವರು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ನಕ್ಸಲರು ಅಲ್ಲಿ ಒಂದಷ್ಟು ಮನೆಗಳಿಗೆ ಹೋಗಿ ಆಹಾರಗಳನ್ನ ಕೇಳ್ತಾ ಇದ್ರು, ಜೊತೆಗೆ ಹಣವನ್ನ ಕೇಳ್ತಾ ಇದ್ರು ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆನೆ ಅಲ್ಲಿ ಅಧಿಕಾರಿಗಳು ತೆರಳಿದಂತಹ ಸಂದರ್ಭದಲ್ಲಿ ಮುಖಾಮುಖಿ ಆಗ್ತಾರೆ. ದಾಳಿ ಪ್ರತಿದಾಳಿಯು ನಡೆಯುತ್ತೆ. ಆಗ ವಿಕ್ರಮ್ ಗೌಡ ಅಲ್ಲಿ ಸಾವನ್ನಪ್ತಾನೆ. ನಿನ್ನೆ ರಾತ್ರಿ ನಡೆದಿರುವಂತಹ ನಕ್ಸಲ್ ಎನ್ಕೌಂಟರ್ ಬಗ್ಗೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆಲ್ಮೋಸ್ಟ್ ಈ ಒಂದು ಭಾಗದಲ್ಲಿ ಕರಾವಳಿ ಆಗಿರುವುದು ಪಶ್ಚಿಮ ಘಟ್ಟ ಭಾಗದಲ್ಲಿ ಒಂದು 10 ರಿಂದ 14 ವರ್ಷ ಆಗಿತ್ತು ಇಂತಹ ಗುಂಡಿನ ಮೊರೆತ ಕೇಳಿ. ನಕ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಚಟುವಟಿಕೆಗಳು ಕೂಡ ಸ್ಥಗಿತಗೊಂಡಿತ್ತು. ಆದರೆ ಇದೀಗ ಮತ್ತೆ ಅಂತಹದೇ ಗುಂಡಿನ ಮೊರೆತ ನಿನ್ನೆ ಕೇಳಿದೆ. 20 ವರ್ಷಗಳಿಂದ ಹುಡುಕಾಟ ನಡೆಸಿದ್ರು. ನಿನ್ನೆ ಸಂಜೆ ಪೊಲೀಸರ ಮೇಲೇನೆ ಫೈರ್ ಮಾಡಿದ್ರು. ಸೊ ನಮ್ಮವರು ರಿಟರ್ನ್ ಫೈರ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿಯನ್ನ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ನಕ್ಸಲ್ಲು, ಡ್ರೆಡೆಡ್ ನಕ್ಸಲ್. ಕಳೆದ ಒಂದು 20 ವರ್ಷದಿಂದ ಅವರನ್ನ ನಮ್ಮವರು ಸರ್ಚ್ ಮಾಡ್ತಾ ಇದ್ರು. ಅವ್ರು ಹಾಗೆ ತಪ್ಪಿಸ್ಕೊಂಡು ಅನೇಕ ಎನ್ಕೌಂಟರ್ಸ್ ಅಲ್ಲೆಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಅವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಒಂದು 2-3 ಜನ ಇದ್ದರು, ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೋಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು ಎಎನ್ಎಫ್ ಪೊಲೀಸು. ಇನ್ನೂ ನಡೀತಾ ಇದೆ. ಹೌದೌದು, ಆಕ್ಟಿವ್ ಆಗಿದ್ರು ಅಂತಾನೆ ಅವರಿಗೆ 20 ವರ್ಷದಿಂದ ಸರ್ಚಲ್ಲಿ ಇದ್ರು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾ ಇದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಆಗಿದೆ. ಕಳೆದ ವಾರ ಒಬ್ಬರು ರಾಜು ಅಂತ, ಇನ್ನೊಬ್ಬರು ಲತಾ ಅಂತೇಳಿ ಇಬ್ಬರನ್ನ ಸೈಟ್ ಮಾಡಿದ್ರು. ಅವರಿಗೆ ತಪ್ಪಿಸ್ಕೊಂಡು ಹೋದ್ರು ಅಂತೇಳಿ ಅವರ ಕೂಂಬಿಂಗ್ ಆಪರೇಷನ್ ನಡೀತಾ ಇತ್ತು, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಇದ್ದಕ್ಕಿದ್ದಾಗೆ ಇವರು ಪ್ರತ್ಯಕ್ಷ ಆಗಿ ಇವರು ಇನ್ಫಾರ್ಮೇಶನ್ ಸಿಕ್ತು ಅಂತೇಳಿ ಹೋಗುವಾಗ ಪೊಲೀಸ್ ಮೇಲೆ ಫೈರ್. ಹಾಗಾದ್ರೆ ಹೆಬ್ರಿ ಬಳಿ ನಕ್ಸಲರು ಪತ್ತೆಯಾಗಿದ್ದು ಹೇಗೆ? ನಕ್ಸಲರ ಜಾಡನ್ನ ಬೆನ್ನತ್ತಿದ್ದು ಹೇಗೆ ಎಎನ್ಎಫ್? ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಕ್ಸಲರ ಜಾಡನ್ನ ಬೆನ್ನತ್ತಿದ್ದು ಹೇಗೆ ಎಎನ್ಎಫ್? ಯಾವ ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆದಿದೆ? ನಕ್ಸಲರು ಹೆಬ್ರಿ ಬಳಿ ಪತ್ತೆಯಾಗಿದ್ದು ಹೇಗೆ? ಯಾವ ರೀತಿಯಾಗಿ ಇಲ್ಲಿ ನಕ್ಸಲರನ್ನ ಅಲ್ಲಿ ಪತ್ತೆ ಹಚ್ಚೋದರ ಜೊತೆಗೆ ನಕ್ಸಲರಿಗೆ ಅವರನ್ನ ಹಿಡಿಲೇಬೇಕು ಅಂತ ಹೇಳಿ ಈಗಾಗಲೇ ಎಎನ್ಎಫ್ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿತ್ತು? ನಕ್ಸಲರ ಜಾಡನ್ನ ಬೆನ್ನತ್ತಿದ್ದು ಹೇಗೆ ಎಎನ್ಎಫ್? ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ
ವಿಕ್ರಮ್ ಗೌಡನ ಹತ್ಯೆ ಕೂಡ ಆಗತ್ತೆ. ಅದರಲ್ಲೂ ಕೂಡ 3 ರಿಂದ 4 ಜನ ಎಸ್ಕೇಪ್ ಆಗಿದ್ದಾರೆ. ಅವರ ಶೋಧವನ್ನು ಕೂಡ ನಡೆಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ANF ಯಾವ ರೀತಿಯಾಗಿ ಈ ಒಂದು ನಕ್ಸಲರ ಜಾಡನ್ನ ಪತ್ತೆ ಹಚ್ಚಿತು, ಯಾವ ರೀತಿಯಾಗಿ ಇಲ್ಲಿ ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಲಾಯಿತು, ಕಾರ್ಯಾಚರಣೆ ವೇಳೆ ಏನಾಯ್ತು, ಈಗ ತಪ್ಪಿಸಿಕೊಂಡಂತಹವರ ಶೋಧ ಕಾರ್ಯ ಹೇಗೆ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಕ್ಸಲ್ ನಾಯಕ ಎನ್ಕೌಂಟರ್ ಆಗಿದ್ದು ಆತ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು, ಕೇರಳ ರಾಜ್ಯದವರಿಗೂ ಕೂಡ ಬೇಕಾಗಿದ್ದ. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಇಂತಹ ಕಾರ್ಯಚಟುವಟಿಕೆಗಳನ್ನ ಆತ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕಳೆದ 20 ವರ್ಷಗಳಿಂದ ಆತ ANF ಟೀಮ್ಗೆ ಬೇಕಾಗಿದ್ದವು, ಆತನನ್ನ ಹುಡುಕಾಡ್ತಾ ಇದ್ರು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಈ ರೀತಿಯಾದಂತಹ ಒಂದಷ್ಟು ಕಾರ್ಯಚಟುವಟಿಕೆ ಸ್ಥಗಿತಗೊಂಡಿತ್ತು. ಆದ್ರೆ ಮತ್ತೆ ಮೊನ್ನೆ ಇಂತಹ ಕಾರ್ಯಚಟುವಟಿಕೆಗಳು ಕೂಡ ನಡೆಯೋದಕ್ಕೆ ಆರಂಭ ಆಗಿದ್ದು ಕರಾವಳಿ ಭಾಗದಲ್ಲಿ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಖಚಿತ ಮಾಹಿತಿಯನ್ನ ಪಡೆದಂತಹ ನಕ್ಸಲ್ ನಿಗ್ರಹ ಪಡೆ ಅಲ್ಲಿಗೆ ಬಂದು ಅಲ್ಲಿ ಒಂದಷ್ಟು ಕೂಂಬಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇತ್ತು. ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲೇ ಈಗ ಅಲ್ಲಿ ಎನ್ಕೌಂಟರ್ ಅನ್ನ ಮಾಡಲಾಗಿದೆ. ವಿಕ್ರಮ್ ಗೌಡನನ್ನ ಅಲ್ಲಿ ಎನ್ಕೌಂಟರ್ ಮಾಡಲಾಗಿದ್ದು ಸೀತಂ ಬೈಲು ಬಳಿ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. ಈಗ ಉಳಿದ 4ವರಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಎಲ್ಲಿದ್ದಾರೆ, ಯಾವ ರೂಟ್ನಲ್ಲಿ ಹೋಗಿರಬಹುದು ಅನ್ನೋದರ ಬಗ್ಗೆ ಪತ್ತೆ ಹಚ್ಚುವಂತಹ ಕೆಲಸವನ್ನ ಕೂಡ ಈಗಾಗಲೇ ನಕ್ಸಲ್ ನಿಗ್ರಹ ಪಡೆಯವರು ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗಮನಿಸೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಒಂದು ಎನ್ಕೌಂಟರ್ ಅಂತಾನೆ ಹೇಳಬೇಕಾಗುತ್ತೆ. ಸೋಮವಾರ ರಾತ್ರಿ 5 ಮಂದಿ ನಕ್ಸಲರು ಪ್ರತ್ಯಕ್ಷರಾಗ್ತಾರೆ. ಗ್ರಾಮಕ್ಕೆ ಬಂದು ದಿನಸಿ ತರೋದಕ್ಕೆ ಈ 5ರ ಗುಂಪು ಬಂದಿರುತ್ತೆ. ಜನರಲ್ಲಿ ಒಂದಷ್ಟು ಆಹಾರಗಳನ್ನ ದಿನಸಿಗಳನ್ನ ಕೇಳೋದು, ಹಣವನ್ನ ತೆಗೆದುಕೊಳ್ಳುವುದು, ಈ ರೀತಿಯಾದಂತಹ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ANF ನಿಂದ ನಕ್ಸಲರ ಮೇಲೆ ಗುಂಡಿನ ದಾಳಿ ಆಗುತ್ತೆ. ANF ಮೇಲೆ ಆಗ ನಕ್ಸಲರು ಕೂಡ ಪ್ರತಿ ದಾಳಿಯನ್ನ ಮಾಡ್ತಾರೆ. ಇದು ಸೋಮವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ 5 ಮಂದಿ ನಕ್ಸಲರು ಯಾವ ರೀತಿಯಾಗಿ ಅಲ್ಲಿ ಊರಿಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡ್ಕೊಂಡಂತಹ ANF ಟೀಮ್ ಅಲ್ಲಿಗೆ ತೆರಳುತ್ತೆ. ವಿಕ್ರಮ್ ಗೌಡ, ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಇವರ 5ರ ಗುಂಪು ಅಲ್ಲಿ ಗ್ರಾಮಗಳಿಗೆ ತೆರಳಿ ಜನರಿಂದ ಆಹಾರ ದಿನಸಿಯನ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ದಾಳಿ ಆಗುತ್ತೆ. ಆಗ ಪ್ರತಿ ದಾಳಿಯಲ್ಲಿ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಹತರಾಗ್ತಾರೆ. ಉಳಿದ 4 ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಅವರಿಗಾಗಿಯೇ ಈಗ ಶೋಧವನ್ನ ಮಾಡ್ತಾ ಇದ್ದಾರೆ. ಕಬ್ಬಿನಾಲೆಯ ಸೀತಂ ಬೈಲು ಬಳಿ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ANF ನಿಂದ ನಕ್ಸಲರ ಮೇಲೆ ಗುಂಡಿನ ದಾಳಿ ಆಗಿದ್ದು ಆ ಒಂದು ದಾಳಿಯ ಸಂದರ್ಭದಲ್ಲಿ ನಕ್ಸಲರು ಕೂಡ ಪ್ರತಿ ದಾಳಿಯನ್ನ ಮಾಡ್ತಾರೆ. ಸೊ ಪ್ರತಿ ದಾಳಿಯ ಸಂದರ್ಭದಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾನೆ. ಆದ್ರೆ ಉಳಿದ 4ರು ಇಮಿಡಿಯೇಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಅವರ ಹೆಜ್ಜೆ ಜಾಡನ್ನ ಕೂಡ ಹಿಡಿದು ANF ಟೀಮ್ ಅಲ್ಲಿ ಹೋಗಿದೆ. ಇವರನ್ನು ಕೂಡ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟ ಕೂಡ ಮಾಡ್ತಾ ಇದ್ದಾಯ್ತ. ಆ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಇತ್ತೀಚೆಗೆ ಕಸ್ತೂರಿ ರಂಗನ್ ವರದಿಯ ವಿಚಾರದಲ್ಲೂ ಕೂಡ ಈ ಒಂದು ತಂಡ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇತ್ತು, ವಿರೋಧವನ್ನ ಮಾಡ್ತಾ ಇತ್ತು. ಹಾಗಾದ್ರೆ ನಕ್ಸಲರ ಸುಳಿವು ಸಿಕ್ಕಿದ್ ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಕೆಲ ದಿನಗಳಿಂದ ನಿಮ್ಗೂ ಕೂಡ ನಾವು ನ್ಯೂಸ್ 18 ನಲ್ಲಿ ಕಡೆ ನಕ್ಸಲರು ಈಗಾಗಲೇ ಅವರ ಕಾಜು ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಸುದ್ದಿಯನ್ನ ಬಿತ್ತರಿಸಿದ್ವಿ. ಕೆಲ ದಿನಗಳಿಂದ ದಕ್ಷಿಣ ಕನ್ನಡ ಭಾಗದಲ್ಲಿ ಓಡಾಟವನ್ನ ಮಾಡ್ತಾ ಇದ್ರು. ಕಡಬ ಆಗಿರ್ಬೋದು, ಸುಳ್ಯ ಭಾಗದಲ್ಲಿ ಇವರ ಓಡಾಟ ಜಾಸ್ತಿ ಆಗಿತ್ತು. ಕೆಲ ಗ್ರಾಮಗಳಿಗೆ ನಕ್ಸಲರು ಭೇಟಿಯನ್ನ ಕೊಟ್ಟಿದ್ರು. ಚಿಕ್ಕಮಗಳೂರು ಜಿಲ್ಲೆ ಭಾಗದಲ್ಲೂ ಕೂಡ ನಕ್ಸಲರ ಓಡಾಟ ಕಾಣಿಸ್ತಾ ಇತ್ತು. ಕೊಪ್ಪದ ಕಡೆಗುಂಡಿ ಗ್ರಾಮದ ಸುಬ್ಬೇಗೌಡರನ್ನ ಭೇಟಿ ಮಾಡಿದ್ರು. ಸುಬ್ಬೇಗೌಡರ ಮನೆಯಲ್ಲಿ ಆ ಸಂದರ್ಭದಲ್ಲಿ 3 ಬಂದೂಕು ಕೂಡ ಪತ್ತೆಯಾಗಿತ್ತು. ಸುಬ್ಬೇಗೌಡರ ಮನೆಗೆ ನಕ್ಸಲ್ ತಂಡ ಬಂದಿತ್ತು. ಅದರಲ್ಲಿ ವಿಕ್ರಮ್ ಗೌಡ, ಮುಂಡಗಾರು ಲತದ ತಂಡದಿಂದ ಅವರನ್ನ ಭೇಟಿ ಮಾಡಲಾಗಿತ್ತು. ಈ ಒಂದು ಭೇಟಿಯ ಮಾಹಿತಿಯನ್ನ ಆಧರಿಸಿ ANF ನಿರಂತರವಾಗಿ ಶೋಧವನ್ನ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಶೋಧ ಮಾಡುವಂತಹ ಸಂದರ್ಭದಲ್ಲೇ ನಿನ್ನೆ ರಾತ್ರಿ ವಿಕ್ರಮ್ ಗೌಡನ ಎನ್ಕೌಂಟರ್ ಅನ್ನ ANF ಮಾಡಿದೆ. ಇಷ್ಟು ಮಾತ್ರ ಅಲ್ಲ, ಉಳಿದ 4ವರಿಗಾಗಿ ಕೂಡ ಈಗಾಗಲೇ ಶೋಧವನ್ನ ಮಾಡಲಾಗ್ತಾ ಇದೆ. ಹಲವು ವರ್ಷಗಳಿಂದ ಒಂದಷ್ಟು ತಣ್ಣಗಾಗಿತ್ತು ಈ ವಿಚಾರ. ನಕ್ಸಲರ ಆತಂಕ ಇರಲಿಲ್ಲ. ಆದ್ರೆ ಕಳೆದ ಕೆಲವು ದಿನಗಳಿಂದ ನಕ್ಸಲರು ಬರ್ತಾ ಇರೋದು ಅಥವಾ ಅಲ್ಲಿ ಒಂದಷ್ಟು ರೀತಿಯ ಬೇಡಿಕೆಗಳನ್ನ ಗ್ರಾಮಸ್ಥರಲ್ಲಿ ಇಡ್ತಾ ಇದ್ದಿದ್ದು ಇದು ಆ ಭಾಗದ ಗ್ರಾಮಸ್ಥರಿಗೆ ಆತಂಕಕ್ಕೂ ಕೂಡ ಕಾರಣವಾಗಿತ್ತು.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಹಲವು ವರ್ಷಗಳಿಂದ ಒಂದು ರೀತಿಯಲ್ಲಿ ಸ್ಥಗಿತ ಆಗಿದ್ದಂತಹ ನಕ್ಸಲ್ ಕಾರ್ಯಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆರಂಭ ಆಗಿತ್ತು. ಆಯಾ ಭಾಗದಲ್ಲಿ ಒಂದಷ್ಟು ಆತಂಕಕ್ಕೂ ಕೂಡ ಗ್ರಾಮಸ್ಥರಿಗೆಲ್ಲ ಕಾರಣ ಆಗಿತ್ತು. ಈಗ ಈ ಒಂದು ಕಾರ್ಯಾಚರಣೆ ನಡೆದಿದ್ದು ಹೇಗೆ, ಯಾವ ರೀತಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ANF ಟೀಮ್ ಮಾಡಿತ್ತು, ಉಳಿದವರಿಗಾಗಿ ಯಾವ ರೀತಿಯ ಶೋಧವನ್ನ ಮಾಡಲಾಗ್ತಾ ಇದೆ, ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ? ನವಿತಾ, ಏನು ರಾಜ್ಯದಲ್ಲಿ ಮತ್ತೆ ಹಲವು ವರ್ಷಗಳ ಬಳಿಕ ಈಗ ನಕ್ಸಲ್ ಎನ್ಕೌಂಟರ್ ಈಗ ಸದ್ದು ಕೇಳಿ ಬಂದಿರುತ್ತದೆ. ಏನು ನಿನ್ನೆ ಸಂಜೆ ಏನು ಉಡುಪಿಯ ಹೆಬ್ರಿ ಬಳಿಯ ಒಂದು ವಿಕ್ರಮ್ ಗೌಡ ಎಂಬ ನಕ್ಸಲ್ ಮೇಲೆ ಈಗ ಪೊಲೀಸರು ಒಂದು ಫೈರ್ ಅನ್ನು ಮಾಡಿದ್ದಾರೆ. ಆಂಟಿ ನಕ್ಸಲ್ ಫೋರ್ಸ್ ಇಂದ ಈ ಒಂದು ಫೈರಿಂಗ್ ಆಗಿದ್ದು ಈಗಾಗಲೇ ಏನು ಒಬ್ಬ ನಕ್ಸಲ್ ಅನ್ನ ಒಂದು ಎನ್ಕೌಂಟರ್ ಮಾಡಿರುತ್ತದೆ. ಏನು ಆಂಟಿ ನಕ್ಸಲ್ ಫೋರ್ಸ್ ಇಂದ ಸುಮಾರು 2 ವಾರಗಳಿಂದ ಒಂದು ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಏನು ಅಲ್ಲಿದ್ದಂತ ಒಂದು ಟೀಮ್ಗೋಸ್ಕರ ANF ಇಂದ ಒಂದು ಕಾರ್ಯಾಚರಣೆ ನಡೀತಿರಬೇಕಾದ್ರೆ ಅಲ್ಲಿ ಮತ್ತೊಂದು ಟೀಮ್ ನ ಪ್ರತ್ಯಕ್ಷ ಆಗುತ್ತೆ. ಆ ಒಂದು ಟೀಮ್ ನಿಂದ ಒಂದು ಪೊಲೀಸರ ಮೇಲೆ ಫೈರಿಂಗ್ ಆಗಬೇಕಾದ್ರೆ ಪೊಲೀಸರು ಮರುದಾಳಿಯನ್ನ ಮಾಡಿ ಈಗ ಅವ್ರ ಮೇಲೆ ಒಂದು ಫೈರಿಂಗ್ ಅನ್ನ ಮಾಡಿರುವುದು. ಇದರಲ್ಲಿ ವಿಕ್ರಮ್ ಗೌಡ ಎಂಬಾತ ಈಗ ಅಲ್ಲೇ ಹತನಾಗಿದ್ದು, ಇನ್ನ ಉಳಿದ 3-4 ಮಂದಿಗಾಗಿ ಈಗ ಏನು ANF ಇಂದ ಒಂದು ಶೋಧ ಕಾರ್ಯ ಕೂಡ ಇನ್ನು ನಡೀತಾ ಇರುವುದು. ಏನು ಈ ಮೊದಲು ರಾಜು ಮತ್ತೆ ಲತಾ ಎಂಬುವರಿಗೋಸ್ಕರ ANF ಟೀಮ್ ಇಂದ ಒಂದು ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇರುತ್ತೆ. ಆ ಒಂದು ಟೀಮ್ ನಿಂದ ಆ ಒಂದು ಭಾಗದಲ್ಲಿ ಒಂದು ಚಲನವಲ್ಲ ಕಂಡು ಬರುತ್ತೆ. ಮತ್ತೆ ಕೆಲವು ಹಳ್ಳಿಗಳಿಗೆ ಹೋಗಿ ಒಂದು ಭೇಟಿ ಕೊಡುವಂತ ಕೆಲಸ ಕೂಡ ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ANF ಟೀಮ್ ಅವರು ಕಲೆಕ್ಟ್ ಮಾಡಿರ್ತಾರೆ. ನಂತರ ಅವರನ್ನ ಪತ್ತೆ ಮಾಡಬೇಕು ಅಂತೇಳಿ ಕಳೆದ 1 ವಾರದಿಂದ ANF ಟೀಮ್ ಇಂದ ಒಂದು ನಿರಂತರ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ವಿಕ್ರಮ್ ಗೌಡ ಕೂಡ ಅಲ್ಲೇ ಒಂದು ಆಕ್ಟಿವ್ ಆಗಿರೋ ಬಗ್ಗೆ ಒಂದು ANF ಟೀಮ್ಗೆ ಒಂದು ಖಚಿತ ಮಾಹಿತಿ ಕೂಡ ಸಿಗುತ್ತೆ. ನಂತರ ANF ಟೀಮ್ ಇಂದ ಆ ಒಂದು ಭಾಗದಲ್ಲಿ ಒಂದು ಕೂಂಬಿಂಗ್ ಕಾರ್ಯಾಚರಣೆ ನಡೀಬೇಕಾದ್ರೆ ನಿನ್ನೆ ಸಂಜೆ ವಿಕ್ರಮ್ ಗೌಡ ಮತ್ತೆ ಟೀಮ್ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ನಂತರ ಪೊಲೀಸರ ಮೇಲೆ ಅವರು ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಮರು ದಾಳಿಯಾಗಿ ಪೊಲೀಸರು ಕೂಡ ಫೈರಿಂಗ್ ಅನ್ನ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ವಿಕ್ರಮ್ ಗೌಡ ಕೂಡ ಹತನಾಗಿರುವಂತದ್ದು. ಮತ್ತೆ ಇನ್ನ ಉಳಿದಂತೆ ಈ ಒಂದು ಭಾಗ ಏನಿದೆ ಆ ಒಂದು ಭಾಗದಲ್ಲಿ ಏನು ಇತ್ತೀಚೆಗೆ ಕೆಲವು ದಿನಗಳಿಂದ ಮತ್ತೆ ಒಂದು ನಕ್ಸಲ್ ಚಟುವಟಿಕೆ ಕೂಡ ಆಕ್ಟಿವ್ ಆಗಿದೆ. ಮತ್ತೆ ಕೆಲವು ಹಳ್ಳಿಗಳಿಗೆ ಹೋಗಿ ಒಂದು ಹಣ ಕೇಳುವಂತದ್ದು ಮತ್ತೆ ರೇಷನ್ ಕೇಳುವಂತ ಒಂದು ಚಲನವಲ ಕೂಡ ಕಂಡು ಬರ್ತಾ ಇದೆ ಅಂತೇಳಿ ANF ಒಂದು ಖಚಿತ ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಮತ್ತೆ ಈ ಒಂದು ತಂಡ ಸುಮಾರು 20 ವರ್ಷಗಳಿಂದ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು, ಅವ್ರಿಗೋಸ್ಕರ ಸುಮಾರು 20 ವರ್ಷಗಳಿಂದ ಪೊಲೀಸರು ಮತ್ತೆ ANF ಟೀಮಿನಿಂದ ಒಂದು ನಿಗಾ ಇಡಲಾಗಿತ್ತು. ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಚಟುವಟಿಕೆ ಕಡಿಮೆ ಆಗಿದೆ. ಮತ್ತೆ ಎಲ್ಲೊಂದ್ ಕಡೆ ನಕ್ಸಲ್ ಚಟುವಟಿಕೆ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಬೇರೆ ರಾಜ್ಯಗಳ ಜೊತೆ ಸಂಪರ್ಕ ಹೊಂದಿದ್ದಂತ ವಿಕ್ರಮ್ ಗೌಡ ಏನಿದ್ದಾನೆ ಈತ ಏನು ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳ ಜೊತೆ ಸಂಪರ್ಕವನ್ನು ಹೊಂದಿದ್ದು ಅಲ್ಲಿ ಕೂಡ ಒಂದು ಹೋಗಿ ಬರುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗೆ ಈ ಒಂದು ಚಟುವಟಿಕೆ ಆಕ್ಟಿವ್ ಆದ ಹಿನ್ನೆಲೆಯಲ್ಲಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಈಗ ವಿಕ್ರಮ್ ಗೌಡ ಮೇಲೆ ಫೈರಿಂಗ್ ಅನ್ನ ಮಾಡಿ ಪೊಲೀಸರು ಎನ್ಕೌಂಟರ್ ಅನ್ನ ಮಾಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.